ಚಿಕ್ಕನಾಯಕನಹಳ್ಳಿ ಮತ್ತೆ ಗೂಂಡಾವರ್ತನೆಗೆ ಹೆಸರುವಾಸಿಯಾಗುತ್ತಿದೆ ಎಂದು ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಬಸ್ ಬಿಡುಗಡೆ ವಿಚಾರವಾಗಿ ಕಾಂಗ್ರೆಸ್ ಅಧ್ಯಕ್ಷರ ಮೇಲಿನ ಹಲ್ಲೆ ಖಂಡಿಸಿ ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಅವರನ್ನ ಶಾಸಕ ಸುರೇಶ್ ಬಾಬು ಅವರ ಹಿಂಬಾಲಕರು ನಿಂದಿಸಿದ್ದು ಮತ್ತು ಹಲ್ಲೆಗೆ ಪ್ರಯತ್ನಿಸಿದ್ದು ಸರಿಯಲ್ಲ ಎಂದು ಮಾಜಿ ಶಾಸಕ ಕಿರಣ್ ಕುಮಾರ್ ಮಾಧ್ಯಮದ ಮೂಲಕ ಶಾಸಕರಿಗೆ ಮತ್ತು ಹಿಂಬಾಲಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಆಹ್ವಾನ ನೀಡಿದ್ದು ಅಧ್ಯಕ್ಷರು ಉದ್ಘಾಟಿಸುವ ವೇಳೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಡದೇ ಇರುವುದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ ಎಂದು ಪಿಟಿ ಚಿಕ್ಕಣ್ಣ ಅವರು ಶಾಸಕರು ಮತ್ತು ಅವರ ಹಿಂಬಾಲಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆಜೆ ಕೃಷ್ಣೇಗೌಡ, ವಾಸುದೇವ್, ಮಂಜುನಾಥ್ ಮತ್ತು ಚನ್ನಬಸವಯ್ಯ, ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಭಾಗಿಯಾಗಿದ್ದರು. ಕಳೆದ 10 ದಿವಸಗಳ ಹಿಂದೆ ಏನು ತುಮಕೂರಿನಲ್ಲಿ ಜಿಲ್ಲಾ ಕೆಡಿಪಿ ಮೀಟಿಂಗ್ ಆಗಿತ್ತು, ಅದಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಭಾಗವಹಿಸಿ ಅಲ್ಲೂ ಕೂಡ ಮನವಿಯನ್ನು ಮಾಡಿದರು. ಚಿಕ್ಕನಾಯಕನಹಳ್ಳಿ ಜನಕ್ಕೆ ಬೆಳಿಗ್ಗೆ ಹೋಗೋದಕ್ಕೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಒಂದು ಚಿಕ್ಕನಾಯಕನಹಳ್ಳಿ ಆರ್ಟಿ ಬಸ್ಸನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ, ನೀವು ನನ್ನನ್ನು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದೀರಿ, ಇದು ತಪ್ಪಾಗಿದೆ, ಈ ರೀತಿಯ ಕಾರ್ಯಕ್ರಮಕ್ಕೆ ಹೇಳಲೇಬಾರ್ದಿತ್ತು ಅಂತ ಹೇಳಿ ಗಲಾಟೆ ಮಾಡಿದಾಗ ಇದ್ದಕ್ಕಿದ್ದಾಗೆ ಶಾಸಕರ ಬೆಂಬಲಿಗರು ಚಂದ್ರಶೇಖರ್ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿರ್ತಕ್ಕಂಥ ದೃಶ್ಯಗಳನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದೀವಿ. ಅಂದ್ರೆ ಈ ರೀತಿಯ ದುಂಡಾವರ್ತನೆಗೆ ಬೆಂಬಲ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಶಾಸಕರು ಅವರು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಸರ್ಕಾರದ ನಾಮಿನಿಯಾಗಿ ಅವರು ಬಂದಿರತಕ್ಕಂಥದ್ದು, ಸರ್ಕಾರದ ಪ್ರತಿನಿಧಿಯವರು. ಇವರು ಹೇಗೆ ಜನರಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೋ ಇವರು ಕೂಡ ಸರ್ಕಾರದಿಂದ ನಾಮಿನೇಷನ್ ಆಗಿ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಇವ್ರಿಗೂ ಕೂಡ ಕೆಲವು ಬದ್ಧತೆಗಳಿರುತ್ತೆ. ಅಂಥವ್ರ ಮೇಲೆ ಈ ರೀತಿಯ ದೌರ್ಜನ್ಯದ ವರ್ತನೆ ನಿಜಕ್ಕೂ ಕೂಡ ಖಂಡನೀಯ. ಅವರಿಗೆ ಇವರು ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಯಾವುದೇ ರೀತಿಯ ತಡೆಯತಕ್ಕಂಥ ಪ್ರಯತ್ನ ಮಾಡೋದು ಕಂಡು ಬರಲಿಲ್ಲ. ಇದು ಅಕ್ಷಮ್ಯ ಅಪರಾಧ. ಅವರು ಮುಂದಿನ ದಿನಗಳಲ್ಲಿ ಈ ರೀತಿಯ ಅದಿನ್ನು ಇದು ಯಾರು ಇದುವರೆಗೂ ಒಂದೇ ಒಂದು ಮನೆಯಲ್ಲಿ ಯಾರಿಗೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಅದನ್ನೇ ಅನುಷ್ಠಾನ ಮಾಡ್ತಾ ಇಲ್ಲ. ಸಾಕಷ್ಟು ಅನುದಾನ ಇದೆ. ಆ ಅನುದಾನದ ತಾಲೂಕನ್ನು ಯಾವ ರೀತಿ ಬೇಕಿರೋ ಅನುಕೂಲ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೆ ನೀವು ಪ್ರಶ್ನೆ ಮಾಡಿಲ್ಲ ಸರ್, ಈ ತರ ವ್ಯಾಲ್ಯೂಷನ್ ಆಗ್ತಾ ಇದೆ, ಆಮೇಲೆ ಕಾಮಗಾರಿಗಳು ಕಳಪೆ ಆಗ್ತಾ ಇದೆ. ಅಲ್ಲ, ನಾವು ಅಧಿಕಾರಿಗಳ ಜೊತೆ ಹೇಳಿದ್ವಿ, ಕಳಪೆ ಆಗ್ತಾ ಇರ್ತಕ್ಕಂಥದ್ದನ್ನ ತಡೆಯುತ್ತೆ, ನೀವು ಸರಿ ಮಾಡಬೇಕು ಅಂತ ಹೇಳಿ ನಾನು ಅಧಿಕಾರಿಗಳ ಜೊತೆ ಮಾತಾಡಿ ಒಂದು 2-3 ಕಡೆ ಒಂದು ಎಂಪಾಳ್ಯ ರಸ್ತೆ ಅಂತ ಹೇಳಿದ್ರು, ಕೆಲವರು ತಡೆದಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆಲ್ಲಪ್ಪ ಇದು ಸಾರ್ವಜನಿಕ ಅನುಕೂಲ ಆಗುತ್ತೆ, ದಯಮಾಡಿ ತೊಂದರೆ ಮಾಡಬೇಡಿ ಅಂತ ಹೇಳಿ ಬಿಡಿಸಿ. ಬಿಜೆಪಿ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮದಲ್ಲಿ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿಡಿ ಚಂದ್ರಶೇಖರ್ನ ತಳ್ಳಿರ್ತಕ್ಕಂಥ ದೃಶ್ಯವನ್ನು ನಾವೆಲ್ಲ ನೀವು ಸಹ ನೋಡಿದ್ದೀರಾ. ಈ ರೀತಿ ಆದಾಗ ಒಂದು ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾಗಿದ್ರು ಸಹ ಇವರು ಸಹ ಪ್ರಾರ್ಥನೆ ಮಾಡಿದರೆ ಸರ್ಕಾರಿ ಬಸ್ಸನ್ನು ಬಿಡ್ರಿ ಅಂತೇಳಿ. ಆ ದಿಸೆಯಲ್ಲಿ ಇವರು JDS ಕಾರ್ಯಕ್ರಮ ಅಂದ್ಕೊಂಡ ತರ ರೀತಿಯಲ್ಲಿ ಅವ್ರ ಹಿಂಬಾಲಕರು ಮತ್ತೆ ಏನು ಅವರೇ ಕಾರ್ಯಕ್ರಮ ಮಾಡಬೇಕಾ, ಈ ಕಾರ್ಯಕ್ರಮವನ್ನ ಎಲ್ಲರೂ ಸೇರ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇದು ಪ್ರೋಟೋಕಾಲ್, ಅದು ಕಾಂಗ್ರೆಸ್ ಆಗಿರಲಿ JDS ಆಗಿರಲಿ ಏನೇ ಆಗಿರಲಿ, ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಏನು ನಿಯಮ ಇದೆ ಆ ನಿಯಮವನ್ನು ಪಾಲಿಸಬೇಕಾಗುತ್ತೆ. ಈ ದಿಸೆಯಲ್ಲಿ ಅಲ್ಲಿ ಡಿಪೋ ಮ್ಯಾನೇಜರ್ ಅವರು ಸಹ ತಪ್ಪು ಮಾಡಿದ್ದಾರೆ. ಜೊತೆಗೆ ಶಾಸಕರು ನಿಂತ್ಕೊಂಡು ಸಹ ನಮ್ಮ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಅವರು ತಳ್ತಕ್ಕಂಥ ದೃಶ್ಯವನ್ನು ನೋಡ್ಕೊಂಡು ಸಹ ಅವರು ಸಹ ಒಂದು ನಮ್ಮ ಅಧ್ಯಕ್ಷರ ಮೇಲೆ ಅನುಷ್ಠಾನ ಸಮಿತಿನೇ ಬೇರೆ ಆಗುತ್ತೆ, ಶಾಸಕರಿಗೆ ಆಟೆ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಯಾರನ್ನೇನು ಹೇಳ್ತಿಲ್ಲ. ಇವರು ಅನುಷ್ಠಾನ ಸಮಿತಿಯಿಂದ ಅವರು ಮಾಡ್ತಿರ್ತಾರೆ. ಅದಕ್ಕೆ ಉಪಸ್ಥಿತಿ ಬೇಕಾಗುತ್ತೆ. ಸರ್ಕಾರ JDS ಶಾಸಕರ ಕ್ಷೇತ್ರದಲ್ಲಿ ಅನುದಾನ ಜೊತೆ ಓಡಾಡ್ತಾರೆ ಕಳೆದ ಒಂದು ವಾರದಿಂದ. ಅದು ಯಾವ್ದ್ರಲ್ಲಿ ಮಾಡ್ತಾರೆ, ಸ್ವಂತ ದುಡ್ಡಲ್ಲಿ ಮಾಡ್ತಾರೆ ಏನು ಅಂತ ನೀವೇ ಹೇಳಿದ್ರೆ ನನಗೆ. ಈ ಭಾಗದ ಗಡಿಭಾಗದ ಪ್ರದೇಶದ ಅಭಿವೃದ್ಧಿ ಯೋಜನೆಯಲ್ಲಿ ಮಾಡ್ತಿದ್ದೀವಿ. ಸರ್ಕಾರದಿಂದ ಯಾವುದು ಅನುದಾನ ಬರ್ತಾ ಇಲ್ಲ. ಅಲ್ಲ, ಗಡಿ ದುಡ್ಡು ಬಿಡುಗಡೆ ಮಾಡೋದು ಗಡಿ ದುಡ್ಡು ಬಿಡುಗಡೆ ಮಾಡೋದು ಸರ್ಕಾರನೇ ಅನುಷ್ಠಾನ ಸಮಿತಿ ಇರೋದು, ಅದು ಉಸ್ತುವಾರಿ ಮಾಡ್ತಕ್ಕಂಥದ್ದು ಉಸ್ತುವಾರಿ ಮಾಡ್ತಕ್ಕಂಥದ್ದು. ನೀವು ನನ್ನನ್ನ
ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದೀರಿ, ಇದು ತಪ್ಪಾಗಿದೆ, ಈ ರೀತಿಯ ಕಾರ್ಯಕ್ರಮಕ್ಕೆ ಹೇಳಲೇಬಾರದಿತ್ತು ಅಂತ ಹೇಳಿ ಗಲಾಟೆ ಮಾಡಿದಾಗ ಇದ್ದಕ್ಕಿದ್ದಾಗೆ ಶಾಸಕರ ಬೆಂಬಲಿಗರು ಚಂದ್ರಶೇಖರ್ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿರ್ತಕ್ಕಂಥ ದೃಶ್ಯಗಳನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದೀವಿ. ಅಂದ್ರೆ ಈ ರೀತಿಯ ದುಂಡಾವರ್ತನೆಗೆ ಬೆಂಬಲ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಶಾಸಕರು ಅವರು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಸರ್ಕಾರದ ನಾಮಿನಿಯಾಗಿ ಅವರು ಬಂದಿರತಕ್ಕಂಥದ್ದು, ಸರ್ಕಾರದ ಪ್ರತಿನಿಧಿಯವರು. ಇವರು ಹೇಗೆ ಜನರಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೋ ಇವರು ಕೂಡ ಸರ್ಕಾರದಿಂದ ನಾಮಿನೇಷನ್ ಆಗಿ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಇವ್ರಿಗೂ ಕೂಡ ಕೆಲವು ಬದ್ಧತೆಗಳಿರುತ್ತೆ. ಅಂಥವ್ರ ಮೇಲೆ ಈ ರೀತಿಯ ದೌರ್ಜನ್ಯದ ವರ್ತನೆ ನಿಜಕ್ಕೂ ಕೂಡ ಖಂಡನೀಯ. ಅವರಿಗೆ ಇವರು ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಯಾವುದೇ ರೀತಿಯ ತಡೆಯತಕ್ಕಂಥ ಪ್ರಯತ್ನ ಮಾಡೋದು ಕಂಡು ಬರಲಿಲ್ಲ. ಇದು ಅಕ್ಷಮ್ಯ ಅಪರಾಧ. ಇರ್ತಕ್ಕಂಥ ಜನಗಳಿಗೆ ಬೆಳಿಗ್ಗೆ ಏನಾದರೂ ಬೆಂಗಳೂರು ಅಥವಾ ತುಮಕೂರು ಹೋಗ್ಬೇಕಂದ್ರೆ ಅವರಿಗೆ ತೊಂದರೆ ಆಗುತ್ತೆ. ಇಲ್ಲಿ ಒಂದು ಹಾಲ್ಟಿಂಗ್ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂತ ಕಳೆದ ಒಂದು ತಿಂಗಳ ಹಿಂದೆನೇ ಸನ್ಮಾನ್ಯ ಕೃಷ್ಣೇಗೌಡರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅದರಿಂದ ಡಿಪೋ ಮ್ಯಾನೇಜರ್ ಅವರಿಗೆ ಅವ್ರಿಗೆ ಲಿಖಿತವಾಗಿ ಕೊಟ್ಟಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಯಾಕೆಂದ್ರೆ ಹುಳಿಯಾರಿಂದ ಬರೋ ಬಸ್ಗಳು ಫುಲ್ಲಾಗಿ ಬರ್ತವೆ, ಇಲ್ಲಿರ್ತಕ್ಕಂಥ ಜನಗಳಿಗೆ ಹತ್ತದಕ್ಕೂ ಜಾಗ ಇರ್ತಾ ಇಲ್ಲ ಅಂತ ಹೇಳಿ ಸ್ಥಿತಿಯನ್ನ ಕೃಷ್ಣೇಗೌಡರು ಅದನ್ನು ಮನವರಿಕೆ ಮಾಡಿಕೊಂಡಿದ್ರು KSRTC ಅಧಿಕಾರಿಗಳಿಗೆ. ಕಳೆದ 10 ದಿವಸಗಳ ಹಿಂದೆ ಏನು ತುಮಕೂರಿನಲ್ಲಿ ಜಿಲ್ಲಾ KDP ಮೀಟಿಂಗ್ ಆಗಿತ್ತು, ಅದಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಭಾಗವಹಿಸಿ ಅಲ್ಲೂ ಕೂಡ ಮನವಿಯನ್ನು ಮಾಡಿದರು. ಚಿಕ್ಕನಾಯಕನಹಳ್ಳಿ ಜನಕ್ಕೆ ಬೆಳಿಗ್ಗೆ ಹೋಗೋದಕ್ಕೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ, ಒಂದು ಚಿಕ್ಕನಾಯಕನಹಳ್ಳಿ ಹಾಲ್ಟಿಂಗ್ ಬಸ್ಸನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ